ಗೆಳೆಯರೆ, ಆಂಜನಾಪುರ ಸೆಕೆಂಡ್ ಬ್ಲಾಕಲ್ಲಿ ಇರುವಂತಹ ಲ್ಯಾವಿಶ್ ಟ್ರಿಪ್ಲೆಕ್ಸ್ ಹೌಸ್ ಇದು. ಸೌತ್ ಫೇಸ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಮೇನ್ ಡೋರು. ಮನೆ ಹೆಸರು ಅಥವಾ ಮನೆ ಓನರ್ ಹೆಸರು ಮಂಜುನಾಥ್ ಅಂತ. ಆ 93 ಇರುವಂತಹ ನಂಬರ್ಗೆ ನೀವು ಫೋನ್ ಮಾಡಿ ಫುಲ್ ಡೀಟೇಲ್ಸ್ನ ತಿಳ್ಕೊಬೋದು. ಫ್ರಂಟ್ ಎಲಿವೇಷನ್ ತೋರಿಸ್ತಾ ಇದ್ದೀನಿ. ಫ್ರಂಟ್ ಎಲಿವೇಷನಲ್ಲಿ 4 ಫೋಲ್ಡಬಲ್ ನಿಮಗೆ ಗೇಟ್ ಸಿಗುತ್ತೆ. ಒಂದು ವಾಕಿಂಗ್ ಗೇಟ್ ಇದೆ. ಸ್ಟ್ರಕ್ಚರ್ ಪೇಂಟ್ ವಾಲ್ ಕ್ಲೈನಿಂಗು, ನ್ಯಾಚುರಲ್ ಸ್ಟೋನ್ ವಾಲ್ ಕ್ಲೈನಿಂಗ್ ಸಿಗುವಂಥದ್ದು. ಇದು ಫ್ರಂಟ್ ಎಲಿವೇಷನ್ ಆಯಿತು. ರಸ್ತೆ ಬಗ್ಗೆ ಹೇಳಬೇಕನ್ನು ಹೋಗಿದರೆ 25 ಅಡಿ ವೈಡ್ ಆಗಿದೆ. ಬಾಕ್ಸ್ ಅಂಗಡಿಗಳೆಲ್ಲ ಬರ್ತಾಯಿದೆ. ಮನೆ ಒಳಗಡೆ ಹೋಗಿ ಡೀಟೇಲ್ಸ್ ತೋರಿಸ್ತಾ ಇರ್ತೀನಿ, ಫೋನ್ ಮಾಡಿ ಡೀಟೇಲ್ಸ್ ತಿಳ್ಕೊಳ್ಳಿ. ನೋಡಿ, ನಿಮಗೆ ಪರ್ಮನೆಂಟ್ ಕಾವೇರಿ ಮೀಟರ್ನ ಇನ್ಸ್ಟಾಲ್ ಮಾಡಿ ಕೊಟ್ಟಿದ್ದಾರೆ ಆಲ್ರೆಡಿ. ಆಪೋಸಿಟೇ UPS ಪಾಯಿಂಟ್ ಇದೆ. ಫ್ಲೋರಿಂಗ್ ಬಂದು 1x1 ಆ್ಯಂಟಿ ಸ್ಕಿಡ್ ಫ್ಲೋರಿಂಗ್ ಆಗಿರುತ್ತೆ, ಕಜಾರಿ ಅದು. ವಾಲ್ ಕ್ಲೈಂಡಿಂಗೆಲ್ಲ 2x4 ವೆಟ್ರಿಫೈಡ್ ಟೈಲ್ಸು 8 ಅಡಿವರೆಗೂ ಇದೆ. ಮ್ಯಾಟ್ ಫಿನಿಶಿಂದು ಶೂ ರ್ಯಾಕ್ ಎಲ್ಲ ನಿಮಗೆ ಅಲ್ಲಿ ಇಟ್ಟಿದ್ದಾರೆ. ಪರ್ಮನೆಂಟ್ ಎಲೆಕ್ಟ್ರಿಕ್ ಮೀಟರ್ ಇಲ್ಲಿದೆ. ಅಸೆಸ್ಮೆಂಟು ಕಂಪ್ಲೀಟ್ ಆಗಿದೆ, ಈ ಖಾತೆ ಎಲ್ಲ ಕಂಪ್ಲೀಟ್ ಇದೆ. ರೆಡಿ ಟು ರಿಜಿಸ್ಟರ್ ಅಂತಲೇ ಹೇಳ್ಬೋದು. ಪೇಂಟಿಂಗ್ ಆಗಲಿ, ಬಾತ್ರೂಮ್ ಫಿಟ್ಟಿಂಗ್ಸ್ಗಳಾಗಲಿ ಎಲ್ಲ ಕವರಪ್ ಆಗಿದೆ. 2 ಕಾರ್ಗಳನ್ನ ನಿಲ್ಲಿಸ್ಕೋಬೋದು. ಅಕ್ಕಪಕ್ಕದಲ್ಲಿ 2 ವೀಲರ್ಗಳನ್ನ ನಿಲ್ಲಿಸ್ಕೊಳ್ಳೋಷ್ಟು ಸ್ಪೇಷಿಯಸ್ ಜಾಗನ ಮಾಡಿಕೊಟ್ಟಿದ್ದಾರೆ. ಇದೊಂದು ಫುಲ್ ಪಾರ್ಕಿಂಗ್ ಲೇಔಟು. ತುಂಬ ಸಿಂಪಲ್ ಆಗಿರುವಂತಹ POP ಫಾಲ್ ಸೀಲಿಂಗ್ ಮಾಡಿಕೊಟ್ಟಿದ್ದಾರೆ. ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್ನು. ಇಲ್ಲೊಂದು ನಿಮಗೆ ಕಾಮನ್ ಆಗಿ ಬಾತ್ರೂಮ್ ಬರುತ್ತೆ ಗ್ರೌಂಡ್ ಫ್ಲೋರಲ್ಲಿ. ಹಾಗೆ ಇಲ್ಲಿ ಬೋರ್ವೆಲ್ ಇದೆ, ಸಿಕ್ಕಾಪಟ್ಟೆ ನೀರಿದೆ. ಆ ಮೂಲೆಯಲ್ಲಿ ಸಂಪಿದೆ, ನಲ್ಲಿ ಕನೆಕ್ಷನ್ ಎಲ್ಲ ಅಲ್ಲಿದೆ. ಇನ್ನು ನೀವು ಗ್ಯಾಸ್ ಎಲ್ಲ ಇಟ್ಕೊತೀರಂದರೆ ಆ ಸ್ಟೇರ್ಕೇಸ್ ಕೆಳಗಡೆ ಇಟ್ಕೋಬೋದು. ಸೇಫ್ಟಿಗೆ ಡೋರ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಸೇಫ್ಟಿಗೆ MS ರೈಲಿಂಗ್ಸ್ ಕೂಡ ಮಾಡಿಕೊಟ್ಟಿದ್ದೀವಿ. ಇದು ಒಂದು ಫುಲ್ಲು ಪಾರ್ಕಿಂಗ್ ಲೇಔಟ್ ಆಗಿರುತ್ತೆ ಗೆಳೆಯರೆ. ಮನೆ ಒಳಗಡೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ವಿಡಿಯೋ ಕೊನೆಯಲ್ಲಿ ನಾನು ಪ್ರೈಸ್ನ ಹೇಳ್ತೀನಿ, ದಯವಿಟ್ಟು ನೋಡ್ತಾ ಇರಿ. ನೋಡಿ, 4 ಅಡಿ ವೈಡ್ವರೆಗೂ ನಿಮಗೆ ಸ್ಟೇರ್ಕೇಸ್ ಸಿಗುತ್ತೆ. ಲಬ್ಬತ್ರ ಆ್ಯಂಟಿ ಸ್ಕಿಡ್ ಗ್ರಾನೈಟ್ ಕೊಟ್ಟಿದ್ದಾರೆ. 304 ಗೇಜ್ SS ರೈಲಿಂಗ್ಸು. ಒಳಗಡೆಯಿಂದ ನೋಡ್ತಾ ಇದ್ದೀರಾ ಗೇಟ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ಇದೊಂದು ಫುಲ್ ಪಾರ್ಕಿಂಗ್ ಲೇಔಟು. ಸರಿ, ಹಾಗಾದರೆ ಮೇಲ್ಗಡೆ ತೋರಿಸ್ತೀನಿ ನೋಡಿ. ಇಲ್ಲೂ ಕೂಡ ನಿಮಗೆ 3.5 ಅಡಿ ಬರುತ್ತೆ ಸ್ಟೇರ್ಕೇಸು. ಹ್ಯಾಂಡ್ ಗ್ರಬರಲ್ಲಿ SS ರೈಲಿಂಗ್ಸು, ವಾಲ್ ಕ್ಲೈಡಿಂಗ್ ಎಲ್ಲ ವಿಟ್ರಿಫೈಡ್ ಟೈಲ್ಸು. ಟಫನ್ ಗ್ಲಾಸ್ ಹಾಕಿದ್ದೀವಿ. 4 ಅಡಿವರೆಗೂ ಇದೆ. 12 mm ಆಗಿರುತ್ತೆ. ಇಲ್ಲಿ ವಾಲ್ ಕ್ಲೈನಿಂಗ್ ಎಲ್ಲ ಗ್ರಾನೈಟ್ ಕೊಟ್ಟಿದ್ದಾರೆ. ಎಲ್ಲರೂ ವಿಟ್ರಿಫೈಡ್ ಟೈಲ್ಸ್ ಕೊಡ್ತಾರಲ್ವ, ಇವರು ಗ್ರಾನೈಟ್ ಕೊಟ್ಟಿದ್ದಾರೆ. ನಿಮಗೆ ಆಪೋಸಿಟ್ ನೋಡ್ತಿದ್ದೀರಾ ವೆಲ್ಕಮ್ ಬೋರ್ಡ್ ಥರ ನಿಮಗೆ ಕಾಣಿಸ್ತಾ ಇದೆ, ಬಟ್ ಅದು ಸ್ಟ್ರಕ್ಚರ್ ವಾಲ್ ಕ್ಲೈನಿಂಗ್ ಟೈಲ್ಸ್ ಆಗಿರುತ್ತೆ. ಈ ಮನೆ ಮೇನ್ ಡೋರ್ ಕಾನ್ಸೆಪ್ಟ್ ನಿಮಗೆ 30-40 ಮನೆಗೆ ಏನು ಇಡ್ತಾರಲ್ಲ ಅದಕ್ಕಿಂತ ಲಕ್ಸುರಿಯಾಗಿ ಬರಲಿ ಅಂತ ಟೀಕ್ ವುಡ್ಡಲ್ಲಿ ಹೆವಿ ಬಿಗ್ ವಾಸ್ಕಲ್ನ ಇಟ್ಟಿದ್ದಾರೆ. ಇದು ಒಂದು ಫ್ರಂಟ್ ಎಲಿವೇಷನ್ ಆಯಿತಾ. ಮತ್ತು ಮನೆ ಮುಂಭಾಗದಲ್ಲಿ ಮೇಲಿಂದ ಕೆಳಗಡೆ ನೋಡ್ತಾ ಇದ್ದೀರಾ ವಾಲ್ ಕ್ಲೈನಿಂಗ್ ಎಲ್ಲ ಗ್ರಾನೈಟು. ಆ ಗ್ರಾನೈಟಲ್ಲಿ ಬುದ್ಧ ಒಂದು ಇಟ್ಟಿರುವಂಥದ್ದು. PVC ಫಾಲ್ ಸೀಲಿಂಗು, POP ಮತ್ತು ಸ್ಪಾಟ್ಲೈಟ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಮೇನ್ ಡೋರ್ ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ. ಇದೆಲ್ಲ ನಿಮಗೆ ಟೀಕ್ ವುಡ್ಡಿಂದಾಗಿರುತ್ತೆ. ಇದು ರಾಡ್ ಮೇಲ್ಗಡೆ ಮತ್ತು ಲ್ಯಾಮಿನೇಟ್ ಮಾಡಿರುವಂತಹ ಇಂಟೀರಿಯರ್ ವರ್ಕು ಸಕ್ಕತ್ತ ಬಂದಿದೆ ಲುಕ್ಕು. ಸರಿ, ಮನೆ ಒಳಗಡೆ ಹೋಗೋಣ ಗೆಳೆಯರೆ. ಇದೊಂದು ಹಾಲು. ಫ್ಲೋರಿಂಗ್ ಹೇಳ್ತಾ ಇದ್ದೀನಿ, ಗ್ರಾನೈಟು. ಆ ವಾಲ್ ಕ್ಲೈನಿಂಗ್ ನೋಡ್ತಿದ್ದೀರಾ, ಫೋಟೋ ಫ್ರೇಮ್ ಲುಕ್ ಮಾಡಿಕೊಟ್ಟಿದ್ದಾರೆ. ನನ್ನ ಪಕ್ಕದಲ್ಲಿ TV ಯೂನಿಟ್ ಇದೆ. ನೀವು ಸೋಫಾ ಸೆಟ್ನ ಇಟ್ಕೊತೀರನ್ನೋ ಹಾಗಿದ್ರೆ L ಶೇಪಲ್ಲಿ ಸೋಫಾನ ಇಟ್ಕೋಬೋದು. ಮತ್ತು ಫಾಲ್ ಸೀಲಿಂಗ್ ಬಗ್ಗೆ ಹೇಳಲೇಬೇಕು. POPಗೆ CNC ಕಟ್ಟಿಂಗ್ ಮಾಡಿ ಅದಕ್ಕೆ ಅಕ್ರಾಲಿಕ್ ಲ್ಯಾಮಿನೇಷನ್ ಹಾಕಿ ಒಳಗಡೆ ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಲಕ್ಸುರಿಯಾಗಿ ಬಂದಿರೋಂಥ ಫಾಲ್ ಸೀಲಿಂಗ್ ಇದ್ದಾಗಿರುತ್ತೆ. ನಾನು ನಿಮಗೆ ಈಗ ಆ ವಾಲಿಂದ ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ ಅಂತ. ನೋಡಿ, ಇಷ್ಟೋ ತನಕ ನಾನು ನಿಮಗೆ ಆ ಡೋರ್ ಹತ್ರ ನಿಂತ್ಕೊಂಡು ಈ ಕಡೆ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದೆ. ಈಗ ಈ ವಾಲ್ ಹತ್ರ ನಿಂತ್ಕೊಂಡಿದ್ದೀನಿ. ಇದು ಒಂದು TV ಯೂನಿಟ್ ಆಗಿರುತ್ತೆ. ರ್ಯಾಫ್ಟಾರು ಅಕ್ರಾಲಿಕ್ ಲ್ಯಾಮಿನೇಷನ್ ಮಾಡಿರುವಂತಹ TV ಯೂನಿಟ್ ಆಗಿರುತ್ತೆ. ವಾಲ್ ಮೌಂಟು, ಕಸ ಎಲ್ಲ ಈಸಿಯಾಗಿ ಹೊಡ್ಕೋಬೋದು. ಡೋರ್ ಬಗ್ಗೆ ಹೇಳಲೇಬೇಕು. 8 ಅಡಿವರೆಗೂ ಇದೆ. 2 ಇಂಚಸ್ ಬರುತ್ತೆ ಥಿಕ್ನೆಸ್ಸು. ಹಿಚ್ಚಿಂಗ್ ಗ್ಲಾಸ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ವೆಂಟಿಲೇಷನ್ ತುಂಬ ಚೆನ್ನಾಗಿ ಬರುತ್ತೆ ಆಯಿತಾ. ಇದೊಂದು ಹಾಲು. ಮತ್ತು ಈ ವಿಂಡೋ ಬಗ್ಗೆ ಹೇಳಲೇಬೇಕು. ನೋಡಿ, 4x6 ಇರುವಂತಹ 4x6 ಆರ್ 4x8 ಇದೆ ಐ ಥಿಂಕ್. ಓಕೆ, ಬಿಗ್ ವಿಂಡೋ ಬರುತ್ತೆ. ಇದು ಫಿಕ್ಸೆಡ್. ಇದು
ಇದು ಮತ್ತು ಇದು ಓಪನ್ ಶಟರ್ದು ಇರುತ್ತೆ, ವಿತ್ ನಿಮಗೆ ಕರ್ಟನ್ ರಾಡ್ನ ಹಾಕಿ ಕೊಟ್ಟಿದ್ದಾರೆ. ಲೈಕ್ ಬಿಗ್ ವಾಲ್ಗೆ ಬಿಗ್ ವಿಂಡೋನ ಕೊಟ್ಟಿದ್ದಾರೆ. ವೆಂಟಿಲೇಷನ್ ತುಂಬ ಚೆನ್ನಾಗಿ ಕೂಡ ಬರುತ್ತೆ. ಸರಿ, ಈಗ ಆ ವಿಂಡೋದಿಂದ ನಿಂತ್ಕೊಂಡು ಈ ಕಡೆ ಕಾಲ್ ಮಾಡಿ ತೋರಿಸ್ತೀನಿ. ಸ್ಟೇರ್ ಕೇಸ್ ಬಂದು ಚೈನ್ ಲಿಂಕು. ಆ ಚೈನ್ ಲಿಂಕಿಗೆ ನಿಮಗೆ ಇಂಟೀರಿಯರ್ ಲ್ಯಾಮಿನೇಟ್ನ ಮಾಡಿದ್ದಾರೆ. ಸೊ ಲೆಗ್ಸ್ ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತೆ. ನಿಮಗೆ ಸ್ಟೋರೇಜ್ ಎಲ್ಲ ಮಾಡ್ಕೋಬೋದು. ಫ್ಯಾನ್ಸಿ ಡೆಕೋರೇಟ್ ಐಟಮ್ ಎಲ್ಲ ಇದ್ದರೆ ಅಲ್ಲಿ ಇಟ್ಕೋಬಹುದು. ಇದೊಂದು ಹಾಲ್ನ ಫುಲ್ ಡೀಟೇಲ್ಸ್ ಆಯಿತು. ಈಗ ಈ ಟಿ ವಿ ಯೂನಿಟ್ ಪಕ್ಕದಲ್ಲಿ ನಿಮಗೆ ಜೀಪ್ ಪ್ರೊಫೈಲರ್ ಇದೆ. ಅದ್ರ ಪಕ್ಕದಲ್ಲಿ ಮತ್ತೆ ನಮಗೆ ಪೂಜಾ ಯೂನಿಟ್ ಇದೆ, ಪೂಜಾ ರೂಮು. ಆ ಪೂಜಾ ರೂಮ್ ಮುಂಭಾಗದಲ್ಲಿ ಫಾಲ್ಸ್ ಸೀಲಿಂಗ್ ಏನಿದೆಯಲ್ಲ ಈ ಥರ ಮಾಡಿಕೊಟ್ಟಿದ್ದಾರೆ. ಇವರು ಇಂಟೀರಿಯರಲ್ಲಿ ಎಸ್ಪೆಷಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿರುವಂಥ ಮನೆ ಇದ್ದಾಗಿರುತ್ತೆ. ಒಬ್ಬರು ಆರಾಮಾಗಿ ಕೂತ್ಕೊಂಡು ಪೂಜೆನ ಮಾಡಬಹುದು. ಇದು ಟಫನ್ ಗ್ಲಾಸು, ನಿಮಗೆ ಶಟರ್ ಎಲ್ಲ ಟೀಕ್ ವುಡ್ಡಿಂದಾಗಿರುತ್ತೆ. ಒಬ್ಬರು ಆರಾಮಾಗಿ ಕೂತ್ಕೋಬೋದು. ಫೋಟೋ ಫ್ರೇಮೆಲ್ಲ ಇಡೋದಕ್ಕೆ ಸ್ಲ್ಯಾಬ್ ಇದೆ. ಪೂಜಾ ಸಾಮಗ್ರಿ ಎಲ್ಲ ಇಡೋದಕ್ಕೆ ಡ್ರಾಯರ್ ಮಾಡಿಕೊಟ್ಟಿದ್ದಾರೆ. ಸ್ಮಾರ್ಟ್ ಟೈಲ್ಸ್ ಹಾಕಿದ್ದಾರೆ ವಾಲ್ ಕ್ಲೈನಿಂಗು, ಅದಕ್ಕೆ ಬಾರ್ಡರ್ ಕೊಟ್ಟಿದ್ದಾರೆ. ಇಲ್ಲಿ CNC ಕಟ್ಟಿಂಗು ಓಮ್, ಅದ್ರ ಹಿಂದ್ಗಡೆ ಲೈಟಿಂಗ್ಸ್ ಇದೆ. ಇಲ್ಲಿ ಟಫನ್ ಗ್ಲಾಸು. ಇದೊಂದು ಪೂಜಾ ರೂಮ್ ಆಯಿತಾ. ಅಡುಗೆ ಮನೆನ ತೋರಿಸ್ತೀನಿ. ಅಡುಗೆ ಮನೆಗೆ ಹೋಗೋಕ್ಕಿಂತ ಮುಂಚೆ ಅಗೇನ್ CNC ಕಟ್ಟಿಂಗು ಲೈಟಿಂಗು ಮಾಡಿಕೊಟ್ಟಿದ್ದಾರೆ. ಇಂಟೀರಿಯರ್ ವರ್ಕ್ ಮಾಡಿರುವಂಥ ಆರ್ಚು ನೆಕ್ಸ್ಟ್ ಲೆವೆಲು. ಇದೇನು ನೋಡ್ತಿದ್ದೀರಾ, ಡೈನಿಂಗ್ ಹಾಲ್ ಏರಿಯಾ. ರ್ಯಾಫ್ಟರು, ಆ ರ್ಯಾಫ್ಟರ್ ಬಿಟ್ವೀನಲ್ಲಿ ನಿಮಗೆ ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಲುಕ್ಕು ತುಂಬ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ 2 ಪಾರ್ಟೇಷನ್ ಇದೆ, ರೈಟ್ ಸೈಡಿಗೆ ಮತ್ತು ಲೆಫ್ಟ್ ಸೈಡಲ್ಲಿ. ನನ್ನ ಎಡಭಾಗದಲ್ಲಿ ಅಡುಗೆ ಮನೆ ಇದೆ, ಅದು ತೋರಿಸ್ಕೊಡ್ತೀನಿ. ಅಡುಗೆ ಮನೆ ಬಂದು ನಿಮಗೆ ಎಲ್ ಶೇಪ್ ಕಿಚನ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ. ಸಾಫ್ಟ್ ಕ್ಲೋಸ್ ಟ್ಯಾಂಡಮ್ ಬಾಕ್ಸ್ಗಳು ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ದಾಗಿರುತ್ತೆ. ನೀವು ಅಲ್ಲಿ ಗ್ಯಾಸ್ ಇಟ್ಕೋಬೋದು. ವಾಟರ್ ಪ್ಯೂರಿಫೈ ಇಲ್ಲಿ ಮೇಲ್ಗಡೆ ಬರುತ್ತೆ, ಇಲ್ಲಿ ಚಿಮ್ನಿ ಬರುತ್ತೆ. ಓವರ್ ಹೆಡ್ ವಾರ್ಡ್ರೋಬರು ಮಾಡಿಕೊಟ್ಟಿದ್ದಾರೆ. ಪ್ಯಾಂಟ್ ಯೂನಿಟ್ ಎಲ್ಲ ಇದೆ, ಸರಿನಾ. ಅದು ಸ್ಟ್ರಕ್ಚರ್ ಟೈಲ್ಸ್ ಆಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಟಚ್ ಆ್ಯಂಡ್ ಫೀಲು ಇರುವಂತಹದ್ದು. ಮತ್ತು ಇಲ್ಲಿ ವೆಂಟಿಲೇಷನ್ಗೆ ಒಂದು ವಿಂಡೋ ಇದೆ, ಮತ್ತು ಯುಟಿಲಿಟಿ ಕೂಡ ಮಾಡಿಕೊಟ್ಟಿದ್ದಾರೆ. ಈ ಯುಟಿಲಿಟಿದಲ್ಲಿ ಏನೇನಿದೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಸೇಫ್ಟಿಗೆ MS ರೇಂಗ್ಸ್ ಮಾಡಿಸಿದ್ದಾರೆ. ನಿಮಗೆ ಯುಟಿಲಿಟಿಯಿಂದನೇ ಏನಾದರೂ ತೊಗೋಬೇಕನ್ನೋ ಹಾಗಿದ್ರೆ ಡೋರ್ ಸಿಸ್ಟಮ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೇಫ್ಟಿಗೆ ಬೀಗ ಕೂಡ ಹಾಕಿದ್ದಾರೆ. ಏನಾದರೂ ಭಾರವಾದ ವಸ್ತು ಇದ್ದರೆ ಇಲ್ಲಿಂದ ಕೂಡ ತೊಗೋಬೋದು. ಇಲ್ಲಿ ನಿಮ್ಮ ಹತ್ರ ಡಿಶ್ ವಾಷರ್ ಏನಾದರೂ ಇದ್ದರೆ ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೋದು. ಇನ್ಲೆಟ್ ಇದೆ, ಪ್ಲಗ್ ಪಾಯಿಂಟ್ ಹಾಕ್ಕೊಡ್ತಾರೆ. ಅದು ಚಿಮ್ನಿದು ಎಕ್ಸಾಕ್ಟು PVC ಫಾಲ್ ಸೀಲಿಂಗು. ಈ ಡೋರ್ ಹಿಂದ್ಗಡೆಗೆ ನಿಮಗೆ ಒಂದು ಕಾಮನ್ನಾಗಿ ಈ ಫ್ಲೋರ್ಗೆ ಬಾತ್ರೂಮ್ನ ಬರುವಂಥದ್ದು. ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಗೋಗಿದೆ. ಜಾಗರ್ ಫಿಟ್ಟಿಂಗ್ ಕೊಟ್ಟಿದ್ದಾರೆ. ವಾಲ್ ಕ್ಲೈನಿಂಗ್ ಎಲ್ಲ 2x4 ವೆಟ್ಟಿಫೈ ಟೈಲ್ಸ್ ಆಗಿರುತ್ತೆ. ಶವರ್ ಪಾಯಿಂಟ್ ಎಲ್ಲ ಇಲ್ಲಿದೆ ನೋಡಿ. ಈ ಫ್ಲೋರಲ್ಲಿ ಇದು ಇಷ್ಟು. ಈಗ ಹಾಫ್ ಪೊಸಿಷನ್ ತೋರಿಸಿದೆ, ಇನ್ನೂ ಅರ್ಧ ಪೊಸಿಷನ್ ಈ ಕಡೆ ಇದೆ. ನೀವು ಡೈನಿಂಗ್ ಟೇಬಲ್ನ ಎಲ್ಲಿ ಬೇಕಾದರೂ ಶಿಫ್ಟ್ ಮಾಡ್ಕೋಬೋದು. ಜಾಗ ತುಂಬ ಇದೆ, ಇಲ್ಲೂ ಇದೆ, ಆ ಕಡೆ ಸೈಡೂ ಇದೆ, ಇಟ್ಕೋಬಹುದು. ಆ ಮೂಲೆಯಲ್ಲಿ ನಿಮಗೆ ಫ್ರಿಜ್ನ ಇಟ್ಕೋಬಹುದು. ಈ ಸ್ಟೇರ್ ಕೇಸ್ ಕೆಳಗಡೆ ಜಾಗ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಸ್ಟೋರೇಜ್ ಸಮಥಿಂಗ್ ಮಾಡಿಕೊಟ್ಟಿದ್ದಾರೆ. ಮೈಕ್ರೋವೇವು ಓವನ್ ಎಲ್ಲ ಇದ್ದರೆ ಇಲ್ಲಿ ಇಟ್ಕೋಬೋದು. ಪ್ಯಾಂಟ್ರಿ ಯೂನಿಟ್ನ ಮಾಡಿಕೊಟ್ಟಿರುವಂಥದ್ದು ಚೆನ್ನಾಗಿ ಬಂದಿದೆ. ವೆಂಟಿಲೇಷನ್ಗೆ 4x4 ಬಿಗ್ ವಿಂಡೋ ಇದೆ. ಊಟ ಆದಮೇಲೆ ಕೈ ತೊಳ್ಕೊಳ್ಳೋದಕ್ಕೆ ಹ್ಯಾಂಡ್ ಬೇಸನ್ನ ಕೊಟ್ಟಿದ್ದಾರೆ. ಫಿಟ್ಟಿಂಗ್ ಎಲ್ಲ ಜಾಗಬಾರ್ದು. ಇನ್ನು POP ಫಾಲ್ ಸೀಲಿಂಗು ಪ್ರೊಫೈಲ್ ಲೈಟ್ನ ಇನ್ಸ್ಟಾಲ್ ಮಾಡಿ ಕೊಟ್ಟಿರುವಂಥದ್ದು. ಅರ್ಥ ಆಯ್ತಲ್ಲ. ಫುಲ್ ಡೀಟೇಲಾಗಿ ತೋರಿಸಿದ್ದೀನಿ, ಒಂದು ಮೂಲೆನೂ ಬಿಟ್ಟಿಲ್ಲ, ಕವರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಈ ಇಂಟೀರಿಯರ್ ವರ್ಕ್ ನೋಡಿ, ಅಡುಗೆ ಮನೆಯಿಂದ ನಿಂತ್ಕೊಂಡು ನೋಡಿದರೆ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ರೌಂಡ್ ಶೇಪಲ್ಲಿ. ಅದರಲ್ಲಿ ಟಫನ್ ಗ್ಲಾಸ್ ಕೂಡ ಇಟ್ಟಿದ್ದಾರೆ. ಏನಾದರೂ ಬೇಕಾದ್ರೆ ಡೆಕೋರೇಟಿವ್ ಐಟಮ್ನ ಇಟ್ಕೋಬಹುದು. ಇದಿಷ್ಟು ಫಸ್ಟ್ ಫ್ಲೋರಲ್ಲಿ ಇರುವಂಥದ್ದು. ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ. ಸ್ಟೇರ್ ಕೇಸು ಸೇಮ್ 3 ಅಡಿ ಬರುತ್ತೆ, ಗ್ರಾನೈಟಿಂದ ಆಗಿರುತ್ತೆ. ಇದು ನಿಮಗೆ SS ರೇಲಿಂಗ್ಸ್ 304 ಗೇಜಿಂದು ಪಿಲ್ಲರ್ಗಳು. ಚೈನ್ ಲಿಂಕ್ ಸ್ಟೇರ್ ಕೇಸ್ ಅಂತ ಹೇಳಿದ್ದೆ ನೋಡಿ, ಅದು ಗ್ಯಾಪ್ ಖಾಲಿ ಬಿಟ್ಟಿದ್ದರೆ ಏನೂ ಗೊತ್ತಾಗ್ತಿರಲಿಲ್ಲ. ಸೊ ಇಂಟೀರಿಯರ್ ವರ್ಕ್ ಮಾಡಿರೋದ್ರಿಂದ ಈ ಮನೆಯ ಲುಕ್ಕು ಇನ್ನೂ ಹೆಚ್ಚಿಗೆ ಆಗುತ್ತೆ.
ನೋಡಿ ಈ ಮನೆ ಒಂದೇ ನಾನು ನೋಡಿರೋದು 20/30ದಲ್ಲಿ ಈ ಥರ ಡೆಕೋರೇಟ್ ಮಾಡ್ಕೊಳ್ಳೋದು. ಇಂಟೀರಿಯರ್ ವರ್ಕಲ್ಲಿ ನಿಮಗೆ ಒಂದು ದೊಡ್ಡದು ಚಿಕ್ಕದು ಥರ ಮಾಡಿಕೊಟ್ಟಿದ್ದಾರೆ. ಅಂದರೆ ಸ್ಲ್ಯಾಂಟು ಸಕ್ಕತ್ತಾಗಿ ಬಂದಿದೆ, ವಿತ್ ಲೈಟಿಂಗ್ ಫಿಟ್ಟಿಂಗ್ ಮಾಡಿದ್ದಾರೆ, ಲ್ಯಾಮಿನೇಟೆಡ್ ಮಾಡಿದ್ದಾರೆ. 3D ಡಿಸೈನಲ್ಲಿ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಸ್ಟೇರ್ ಕೇಸು. ಓಕೆ, ಇದಿಷ್ಟು ಸ್ಟೇರ್ ಕೇಸ್ನ ಎಕ್ಸ್ಪ್ಲನೇಷನ್ನು. ಇಲ್ಲಿ 2 ಬೆಡ್ರೂಮ್ಗಳು ಬರುತ್ತೆ. ಆ 2 ಬೆಡ್ರೂಮ್ಗಳ ಮಧ್ಯದಲ್ಲಿ ಒಂದು ಸ್ಟಡಿ ಕ್ಯಾಬಿನೆಟ್ನ ಇಟ್ಟಿದ್ದಾರೆ. ಇದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ, ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. POP ಫಾಲ್ ಸೀಲಿಂಗು ಮತ್ತು ರಾಫ್ಟರ್ನ ಹಾಕಿದ್ದಾರೆ, PVC. ಈಗ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಗೆಳೆಯರೆ, ಇದು ಒಂದು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ ಒಳಗಡೆ ಕೂಡ ನಿಮಗೆ ಅಲ್ಲಿ ಜಾಗ ವೇಸ್ಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಇಂಟೀರಿಯರ್ ವರ್ಕಲ್ಲಿ ನಿಮಗೆ ಸ್ಟಡಿ ಯೂನಿಟ್ನ ಮಾಡಿಕೊಟ್ಟಿದ್ದಾರೆ, ಅಥವಾ ನೀವು ಹೇಗಾದರೂ ಕನ್ವರ್ಟ್ ಮಾಡ್ಕೋಬೋದು. ಫ್ಲೋರಿಂಗ್ ಆಸ್ ಇಟ್ ಈಸ್ ಗ್ರ್ಯಾನೈಟ್ ಆಗಿರುತ್ತೆ. ಇಲ್ಲೊಂದು ವೆಂಟಿಲೇಷನ್ಗೆ ವಿಂಡೋ ಇದೆ, ಹಾಗೆ ಆ ಕಡೆ ಕೂಡ ವಿಂಡೋ ಬರುತ್ತೆ. ಒಂದು TV ಯೂನಿಟ್ ಇದೆ. ಕಿಂಗ್ ಸೈಜ್ ಕಾಟ್ನ ಕೊಟ್ಟಿದ್ದಾರೆ, ವಿತ್ ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ. ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರು, ಓವರ್ ಹೆಡ್ ವಾರ್ಡ್ರೋಬರ್ ಸಿಗುತ್ತೆ. POP ಫಾಲ್ ಸೀಲಿಂಗು, ಫುಲ್ ಮ್ಯಾಚಿಂಗು, ವೈಟ್ ಆ್ಯಂಡ್ ಡಾರ್ಕ್ ಬ್ಲೂ ಅಂತಲೇ ಹೇಳ್ಬೋದು. ಇನ್ನೊಂದು ವಿಶೇಷತೆ ಏನಂತಂದರೆ, ಈ ಮನೆ ಹಿಂದ್ಗಡೆ ಮನೆ ಬಂದಿರೋದು ಇಲ್ಲಿಗೆ ಎಂಡು. ಸೊ ವೆಂಟಿಲೇಷನ್ ನಮಗೆ ಲೈಫ್ ಲಾಂಗ್ ಸಿಗುತ್ತೆ. ಅವರು ಕೂಡ ಅಲ್ಲಿ ರೈಸ್ ಮಾಡೋದಿಲ್ಲ, ಅಷ್ಟೇ ಅವ್ರು ಕಟ್ಟೋದು, ಫ್ಯೂಚರಲ್ಲೂ ಅಷ್ಟೇ ಅದು. ಈ ವಾರ್ಡ್ರೋಬರ್ ಹಿಂದ್ಗಡೆಗೆ ಇಲ್ಲಿ ಏನು ಓಪನ್ ಇದೆಯಲ್ಲ, ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಇದೆ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಹಿಂದ್ಗಡೆ ಕೂಡ ಕಾಸ್ಮೆಟಿಕ್ ಸ್ಟೋರೇಜ್ ಎಲ್ಲ ಮಾಡ್ಕೋಬೋದು. ಹಾಗೆ ಅದ್ರ ಪಕ್ಕದಲ್ಲಿ ಬಾತ್ರೂಮ್ ನೋಡಿ. ವಾಲ್ಮೌಂಟ್ ಕಮೋಡು, ಜಾಗರ್ ಫಿಟ್ಟಿಂಗ್ ಇರುವಂಥದ್ದು. 2x4 ವೆಟ್ ಫೆಟೈಲ್ಸ್ ಟಾಪ್ ಟು ಬಾಟಮ್ ಕೊಟ್ಟಿದ್ದಾರೆ, ಎಲ್ಲ ಜಾಗರ್ ಫಿಟ್ಟಿಂಗ್ ಆಗಿರುತ್ತೆ. ಇದೊಂದು ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮು, ಸರಿನಾ, ಕವರ್ ಆಗಿದೆ. ನೆಕ್ಸ್ಟು ಚಿಲ್ಡ್ರನ್ ಬೆಡ್ರೂಮ್ ಇದೆ, ತೋರಿಸ್ಕೊಡ್ತೀನಿ. ನಿಮಗೆ ಸಖತ್ತಾಗಿ ವೆಂಟಿಲೇಷನ್ ಬರುತ್ತೆ. ಇದು ಯಾಕೆ ಈಗ ಬೆಳಕು ಡಲ್ಲಾಗಿ ಬರ್ತಾಯಿದೆ ಅಂದರೆ, ಇದು ಡಾರ್ಕ್ನೆಸ್ ಇರುವಂತಹ ಗ್ಲಾಸು, ಹಾಗಾಗಿ ಲೈಟಿಂಗ್ ಸ್ವಲ್ಪ ಶೇಡಿಂಗ್ ಬರ್ತಾಯಿದೆ. ಓಕೆ, ಇಂಟೀರಿಯರ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮನೆಯದು. ಫಿನಿಶಿಂಗ್ ಕೂಡ ಅಷ್ಟೇ ಸ್ಮೂತಾಗಿ ಬಂದಿದೆ. ಇದು 2ನೇ ಬೆಡ್ರೂಮು. ನಾವು ಇಲ್ಲೂ ಕೂಡ ಒಂದು ಕಿಂಗ್ ಸೈಜ್ ಕಾಟ್ನ ಇಟ್ಕೋಬಹುದು. ವೆಂಟಿಲೇಷನ್ಗೆ ಆಪೋಸಿಟು 4x8 ಇರುವಂತಹ ಬಿಗ್ ವಿಂಡೋ ಬರುತ್ತೆ. ಶಟರ್ಗಳು ನಿಮಗೆ 4 ಓಪನ್ ಆಗುತ್ತೆ. ಹಾಗೆ ಇಲ್ಲಿ ಆಪೋಸಿಟ್ ನೋಡ್ತಿದ್ದೀರಾ, 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬರು, ಓವರ್ ಹೆಡ್ ವಾರ್ಡ್ರೋಬರ್ ಸಿಗುತ್ತೆ. ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಕಾಸ್ಮೆಟಿಕ್ ಸ್ಟೋರೇಜ್ ಎಲ್ಲ ಅದ್ರ ಹಿಂದ್ಗಡೆ ಸಿಗುತ್ತೆ. ಮತ್ತು POP ಫಾಲ್ ಸೀಲಿಂಗು, ಒಂದು TV ಯೂನಿಟು. ಮತ್ತು ಏನು ವಿಶೇಷತೆ ಅಂತಂದರೆ, ಇಲ್ಲಿ ಬಾಲ್ಕನಿ ಬರುತ್ತೆ. ಬಾಲ್ಕನಿ ಕೊಟ್ಟಿದ್ದು ಮತ್ತು ಬಾತ್ರೂಮ್ನ ಕೊಟ್ಟಿದ್ದಾರೆ. ಬಾಲ್ಕನಿಯಿಂದ ಹೊರಗಡೆ ಲುಕ್ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತೀನಿ. ಓಕೆ ನೋಡಿ, ಕ್ವಾಲಿಟಿ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಗ್ರಾನೈಟ್ ಕೊಟ್ಟಿದ್ದಾರೆ ವಾಲ್ ಕ್ಲೈನಿಂಗೆಲ್ಲ ನಿಮಗೆ. ಫ್ಲೋರಿಂಗು ಗ್ರಾನೈಟು, 12 mm ಟಫನ್ ಗ್ಲಾಸು, SS ರೈಲಿಂಗ್ಸು. ತುಂಬ ಡೆವಲಪ್ ಆಗಿರುವಂತಹ ಏರಿಯಾ. ಇದಕ್ಕೆ ಆಂಜನಾಪುರ ಸೆಕೆಂಡ್ ಬ್ಲಾಕ್ ಅಂತಲೇ ಹೇಳ್ತೀವಿ. ಸರಿನಾ. ಈಗ ಬಾತ್ರೂಮ್ ಇದೆ. ಈ ಡೋರ್ ಹಿಂದ್ಗಡೆಗೆ ನೋಡಿ, ಎಲ್ಲ ವಿನಿಯರ್ ಡೋರ್ಗಳು. ಲೈಟ್ ಹಾಕೋದು ಮತ್ತೆ. ಓಕೆ, ವಾಲ್ಮೌಂಟ್ ಕಮೋಡು, 2x4 ವೆಟ್ ಫೆಟೈಲ್ಸು, ವೆಂಟಿಲೇಷನ್ಗೆ ಬಾಲ್ಕನಿಯಲ್ಲಿ ಸಿಗುತ್ತೆ. ಎಲ್ಲ ಬಾತ್ರೂಮ್ಗೆ ಜಾಗರ್ ಫಿಟ್ಟಿಂಗು, ಬಾಲ್ಕನಿ ಕೊಟ್ಟು ಬಾತ್ರೂಮ್ ಬಂದಿರುವಂಥದ್ದು. ಗುಡ್ ಗೆಳೆಯರೆ, ಟೋಟಲ್ ನಾನು ನಿಮಗೆ 4 ಬೆಡ್ರೂಮ್ ಇದೆ, ಅದರಲ್ಲಿ 2 ತೋರಿಸ್ಕೊಟ್ಟಿದ್ದೀನಿ. ಅಗೇನ್ ಅದ್ರ ಮೇಲ್ಗಡೆ 2 ಬೆಡ್ರೂಮ್ಗಳು ಬರುತ್ತೆ, ತೋರಿಸ್ಕೊಡ್ತೀನಿ. SS ರೈಲಿಂಗ್ಸ್ ಕಂಟಿನ್ಯೂ ಆಗುತ್ತೆ ನಮಗೆ. ಇಲ್ಲೂ ಕೂಡ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ, ಒಂದು ಮಲ್ಟಿಪರ್ಪಸ್ ರೂಮ್ ಇದೆ, ತೋರಿಸ್ಕೊಡ್ತೀನಿ. POP ಫಾಲ್ ಸೀಲಿಂಗ್ ಎಲ್ಲ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ಗೆಳೆಯರೆ. ಇಲ್ಲಿ 3ನೇ ಬೆಡ್ರೂಮು. ಇದಕ್ಕೂ ಕೂಡ ಕಿಂಗ್ ಸೈಜ್ ಕಾಟ್ ಇದೆ, ವಿತ್ ಹೈಡ್ರಾಲಿಕ್ ಲಿಫ್ಟ್ ಇರುತ್ತೆ.
ಇಲ್ಲಿ ಬಿಗ್ ವಿಂಡೋ, ಎಲ್ಲ ವಿಂಡೋಗಳಿಗೂ ಕರ್ಟನ್ ರಾಡ್ಗಳು, POP ಫಾಲ್ ಸೀಲಿಂಗು, ಸ್ಲೈಡಿಂಗ್ ಡೋರ್, ವಾರ್ಡ್ರೋಬರು, ಮತ್ತು ಅಲ್ಲಿ ಕಾಸ್ಮೆಟಿಕ್ಕು, ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು ಎಲ್ಲೆಲ್ಲಿ ಸಿಗುತ್ತೆ. TV ಯೂನಿಟ್ಟು. ಆ್ಯಕ್ಚುಲಿ ಈ ರೂಮ್ ತುಂಬ ಚೆನ್ನಾಗಿ ಬಂದಿದೆ. ತೋರಿಸಿದ ಹಾಗೆ ಬಾಲ್ಕನಿ ಬರುತ್ತೆ ವಿತ್ ಬಾತ್ರೂಮ್. ನೋಡಿದ್ದೀರಲ್ಲ ಕೆಳಗಡೆ ಅದೇ ಥರ ಬರುತ್ತೆ. ಎಲ್ಲ ಕಡೆ AC ಪಾಯಿಂಟ್ನ ಕೊಟ್ಟಿದ್ದಾರೆ. ಇದರ ಆಪೋಸಿಟೇ 4ನೇ ಬೆಡ್ರೂಮು. ಇದು ಮಲ್ಟಿಪರ್ಪಸ್ ರೂಮ್ ಅಂತ ನೀವು ಕನ್ವರ್ಟ್ ಮಾಡ್ಕೋಬೋದು. ನೋಡಿ 6x6 ಇರುವಂತಹ ಬಿಗ್ ವಿಂಡೋ ವಿತ್ ಕರ್ಟನ್ ರಾಡು. ಲೈಫ್ ಲಾಂಗ್ ನಿಮಗೆ ವೆಂಟಿಲೇಷನ್ ಕಟ್ ಆಗೋಲ್ಲ, ಯಾಕಂದರೆ ಹಿಂದ್ಗಡೆ ಬಿಲ್ಡಿಂಗ್ ಬರೋದಿಲ್ಲ. ನೀವು ಇದು ಹೋಮ್ ಥಿಯೇಟ್ರ್ ಥರ ಮಾಡ್ಕೋಬಹುದು. POP ಫಾಲ್ ಸೀಲಿಂಗು, ವಾರ್ಮ್ ಲೈಟು ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಇದು ನೀವು ಆಫೀಸ್ ವರ್ಕ್ ಆದರೂ ಯೂಸ್ ಮಾಡ್ಕೋಬೋದು. ಇವ್ರು ಸದ್ಯಕ್ಕೆ ಬಾರ್ ಕೌಂಟ್ರ್ ಥರ ಮಾಡಿಕೊಟ್ಟಿದ್ದಾರೆ. ನಿಮಗೆ ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಕೋಬೋದು ಇದನ್ನ. ಓಕೆ, ಮತ್ತು ಇದಕ್ಕೂ ಕೂಡ ಬಾತ್ರೂಮ್ ಮಾಡಿಕೊಟ್ಟಿದ್ದಾರೆ. ಟೋಟಲ್ ಈ ಮನೆಗೆ 6 ಬಾತ್ರೂಮ್ಗಳು ಸಿಗುತ್ತೆ. ಓಕೆ, ಟೋಟಲ್ 6 ಬಾತ್ರೂಮ್ಗಳು ಹೊಂದಿರುವಂತಹ 4 ಬೆಡ್ರೂಮ್ ಹೊಂದಿರುವಂತಹ ಮನೆ ಇದು. ಟಾಪ್ ಫ್ಲೋರಲ್ಲಿ ಕರ್ಕೊಂಡು ತೋರಿಸ್ತೀನಿ. ಹಾಗೆ ಈ ಮನೆಗೆ ಹತ್ತಿರ ಅಕ್ಕಪಕ್ಕ ಏನಿದೆ ಅಂತ ಕೂಡ ಟ್ರೈ ಮಾಡ್ತೀನಿ. ನಮಗೆ ಕಂಟಿನ್ಯೂ SS ರೈಲಿಂಗ್ಸ್ 304ಗೆ ಸಿಗುತ್ತೆ. ಟಾಪ್ವರೆಗೂ ನೋಡಿ, ಎಲ್ಲರೂ ಸ್ಕೈಲೈಟ್ ಕೊಡ್ತಾರೆ, ಬಟ್ ಇವರು ವಿಂಡೋನೇ ಇಟ್ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಕರ್ಟನ್ ರಾಡ್ ಹಾಕಿದ್ದಾರೆ. ಶಟರ್ ಗ್ಲಾಸ್, ಸೇಫ್ಟಿಗೆ ಡೋರ್ ಇದೆ, MS ಡೋರು, 2 ಲಾಕ್ ಸಿಸ್ಟಮ್ ಮಾಡಿಕೊಟ್ಟಿರುವಂಥದ್ದು. ಟೂ ಬೈ 2 ಆ್ಯಂಟಿ ಸ್ಕಿಡ್ ಫ್ಲೋರಿಂಗ್ನ ಕೊಟ್ಟಿದ್ದಾರೆ. ಸೆರಾಮಿಕ್ಕಿಂದು 3 ಅಡಿವರೆಗೂ ಹೈಟಾಗಿ ಬರುತ್ತೆ. ಪರ್ಗೋಲ ಫ್ರಂಟ್ ಎಲಿವೇಷನ್ ಲುಕ್ಗೋಸ್ಕರ ಮಾಡಿರುವಂಥದ್ದು. 1,500 ಲೀಟರ್ ಇರುವಂತಹ ಸಿಂಟೆಕ್ಸ್ ಮೇಲ್ಗಡೆ ಇದೆ. ಅದ್ರ ಪಕ್ಕದಲ್ಲಿ ನೀವು ಬೇಕಾದ್ರೆ ಸೋಲಾರ್ನ ಇನ್ಸ್ಟಾಲ್ ಮಾಡ್ಕೋಬೋದು. ಒಂದು ಸ್ಟ್ಯಾಂಡಿಂಗ್ ಕಟ್ಟೆ ಇದೆ, ಬಟ್ಟೆ ಬೇಕಾದ್ರೆ ನಿಂತ್ಕೊಂಡು ತೊಳ್ಕೊಬೋದು. ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟ್ ಎಲ್ಲ ಇದೆ. ವೆಟ್ರಿಫೈ ಟೈಲ್ಸ್ ಸುತ್ತ ಹಾಕಿದ್ದಾರೆ. ಮೇಂಟೆನೆನ್ಸ್ ಈಸಿ ಅಂತಲೇ ಹೇಳ್ಬೋದು. ಇದ್ರ ಪಕ್ಕದಲ್ಲಿ ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳನ್ನ ಹಾಕಿದ್ದಾರೆ. ಕೇಬಲ್ ವರ್ಕ್ ಎಲ್ಲ ಆಗೋಗಿದೆ. ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರ್ ಇದೆ, ಅದು ರಿಮೂವಬಲ್ಲು. ನೀವು ಹೇಗೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ನೋಡಿ, ಇದು ಹಿಂದ್ಗಡೆ ಬಿಲ್ಡಿಂಗು ಇಷ್ಟೇ. ಪ್ಲಸ್ ಪಾಯಿಂಟ್ ಇದೆ, ನಿಮಗೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ತುಂಬಾ ಹತ್ತಿರ. ಇಲ್ಲಿ ಹಿಂದ್ಗಡೆ KCT ಹಾಸ್ಟೆಲ್ ಹಿಂದ್ಗಡೆ ಅದು ಫಾಲ್ಕನ್ ಸಿಟಿ ಮೆಟ್ರೋ ಸ್ಟೇಷನ್ನು ಅಥವಾ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಅಂತಲೇ ಹೇಳ್ಬೋದು. ತುಂಬ ಡೆವಲಪ್ ಆಗಿದೆ ಇದು ಏರಿಯಾ. ಗೆಳೆಯರೆ, ಕೊನೆಯದಾಗಿ 4 ಮಾತು ಈ ಮನೆ ಬಗ್ಗೆ. ಇದು 20/30 BDA, ಆಂಜನಾಪುರ ಸೆಕೆಂಡ್ ಬ್ಲಾಕಲ್ಲಿದೆ. ಸೌತ್ ಫೇಸ್ ಗೇಟು, ಈಸ್ಟ್ ಫೇಸ್ ಮೇನ್ ಡೋರು. ಪ್ರೈಸ್ ಬಗ್ಗೆ ಹೇಳಬೇಕನ್ನೋ ಹಾಗಿದ್ರೆ 1,80 lakhs, 1,80,00,000 ಕೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಫೋನ್ ಮಾಡಿ ಡೈರೆಕ್ಟಾಗಿ ಡಿಸ್ಕಷನ್ ಮಾಡ್ಬೋದು. ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ವಿತೌಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಯಾರಾದರೂ ಮನೆ ತೊಗೋಬೇಕಂತ ಇರ್ತಾರಲ್ವ ನಿಮ್ಮ ಫ್ರೆಂಡ್ಗಳು, ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.